ನಿಮ್ಮ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಹೇಗಿರುತ್ತದೆ ಅಂತ ಕಾದು ನೋಡಿ ಅಂತ ಐಬೊಮ್ಮದ ಹ್ಯಾಕರ್ಸ್ ತೆಲಂಗಾಣದ ಪೊಲೀಸರಿಗೆ ಸವಾಲನ್ನು ಎಸಗಿದ್ದಾರೆ. ಇಷ್ಟಕ್ಕೂ ಹ್ಯಾಕರ್ಸ್ ಪೊಲೀಸರಿಗೆ ಸವಾಲನ್ನು ಎಸಗೋದಕ್ಕೆ ಮೂಲ ಕಾರಣ ಏನ್ ನಡೆದಿದೆ ಅನ್ನೋದ್ರ ವಿಚಾರವನ್ನ ನಾನಿಲ್ಲಿ ಹಂಚ್ಕೊಂತೇನೆ. ಸೊ ನನ್ನ ಹೆಸರು ಬೆಳಗು ಹರೀಶ್, ವೆಲ್ಕಮ್ ಟು ಮೈ ಚಾನಲ್. ಸೊ 2012-13 ಸಂದರ್ಭದಲ್ಲಿ ತಮಿಳು ಬ್ಲಾಸ್ಟರ್ಸ್ ಮತ್ತೆ ತಮಿಳು ರಾಕರ್ಸ್ ಅನ್ನುವಂತ 2 ವೆಬ್ಸೈಟ್ ಇತ್ತು. ಈ 2 ವೆಬ್ಸೈಟ್ಗಳಲ್ಲಿ ಹೊಸದಾಗಿ ಸಿನಿಮಾ ರಿಲೀಸ್ ಆದ್ರೆ, ಅಂದ್ರೆ ತೆಲುಗು ಮತ್ತೆ ತಮಿಳು ಹೊಸ ಸಿನಿಮಾಗಳೇನಾದ್ರು ರಿಲೀಸ್ ಆದ್ರೆ ಆ ಸಿನಿಮಾಗಳನ್ನ 1 ಗಂಟೆಯ ಒಳಗಾಗಿ ರಿಲೀಸ್ ಆದ 1 ಗಂಟೆ ಒಳಗಾಗಿ HD ಪ್ರಿಂಟ್ ಅನ್ನ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಇವರು ಹಂಚಿಕೆ ಮಾಡ್ತಾ ಇದ್ರು. ಸೊ ಇದರಿಂದ ನಿರ್ಮಾಪಕರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು. ಇದನ್ನ ಪರಿಗಣಿಸಿದಂತ ಎಲ್ಲ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾರೆ, ಆಗಿನ ಒಂದು ಕಮಿಷನರ್ ಗಳಿಗೆ ಏನ್ ಮಾಡ್ತಾರೆ, ಒಂದು ದೂರನ್ನ ದಾಖಲಿಸ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಗಿನ ರಾಜ್ಯ ಸರ್ಕಾರ 2012ರಲ್ಲಿ ಈ ಒಂದು ವೆಬ್ಸೈಟ್ ಗಳ ಮೇಲೆ ದಾಳಿ ಮಾಡಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಅನ್ನು ನಾಶ ಮಾಡ್ತಾರೆ. ಸೊ ಇದರಿಂದ ಒಂದು ಭಯಭೀತರಾಗಿರ್ತಕ್ಕಂಥ ಹಾಗೂ ಕೋಪಗೊಂಡಂತಹ ಹ್ಯಾಕರ್ಸ್ ಏನ್ ಮಾಡ್ತಾರೆ, 2012 ಮತ್ತು 2013 ಸಾಲಿನಲ್ಲಿ ತೆಲಂಗಾಣದ ಎಲ್ಲಾ ವೆಬ್ಸೈಟ್ ಗಳ ಮೇಲೆ, ಅಂದ್ರೆ ಸರ್ಕಾರಿ ವೆಬ್ಸೈಟ್ ಗಳ ಮೇಲೆ ದಾಳಿ ಮಾಡಿ ಅದನ್ನ ಸ್ಥಗಿತಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಈಗ ಇತ್ತೀಚಿನ ಆ ಒಂದು ಪ್ರಕರಣ ಮತ್ತೊಂದು ತಿರುವನ್ನು ಪಡೆದುಕೊಂಡಿದೆ. ಅಂದ್ರೆ ಯಾವುದೇ ಒಂದು ಸಿನಿಮಾವು ಐಬೊಮ್ಮ ಎಂಬ ವೆಬ್ಸೈಟ್ ಅಲ್ಲಿ ಏನ್ ಮಾಡ್ತಾ ಇತ್ತು, ಪ್ರಕಟಣೆಗೊಳ್ತಾ ಇತ್ತು. ಪ್ರತಿ ಸಿನಿಮಾ OTT ನಲ್ಲಿ ಪೈರಸಿ ಮಾಡಿ ಆ ಒಂದು ಸಿನಿಮಾ OTT ಬರೋದಕ್ಕಿಂತ ಮುಂಚಿತವಾಗಿ ಪೈರಸಿಯಾಗಿ ಐಬೊಮ್ಮನಲ್ಲಿ ರಿಲೀಸ್ ಮಾಡ್ತಾ ಇದ್ರು, ಅದು ಸಹ HD ಪ್ರಿಂಟ್ ಅಲ್ಲಿ. ಈ ವಿಚಾರವನ್ನ ಪರಿಗಣಿಸಿದಂತ ನಿರ್ಮಾಪಕರು ಮತ್ತೆ ತೆಲಂಗಾಣದ ಒಂದು ಪೊಲೀಸರಿಗೆ ದೂರನ್ನು ದಾಖಲಿಸ್ತಾರೆ. ಸೊ ದೂರನ್ನ ದಾಖಲಿಸಿಕೊಂಡಂತಹ ತೆಲಂಗಾಣ ಪೊಲೀಸರು ಸರಿಸುಮಾರು 2 ಕೋಟಿಗಿಂತ ಅಧಿಕ ಒಂದು ವೆಚ್ಚವನ್ನು ದುಡ್ಡನ್ನ ಖರ್ಚು ಮಾಡಿ ತುಂಬಾ ಅತ್ಯುನ್ನತ ಒಂದು ಹೈಟೆಕ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸಿಕೊಂಡು ಹ್ಯಾಕರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅಷ್ಟು ಜನರನ್ನ ಏನ್ ಮಾಡ್ತಾರೆ, 2 ದಿನಗಳ ಹಿಂದೆನೆ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಐಬೊಮ್ಮಗೆ ಸಂಬಂಧಪಟ್ಟಂತಹ ಮೂಲ ಬಾಸ್ ಸಿಕ್ಕಿರೋದಿಲ್ಲ ಅಂತ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲದಿರ ಆ ಬಾಸ್ ಅನ್ನು ಸಹ ನಾವು ಶೀಘ್ರವಾಗಿ ಹಿಡಿತೀವಿ ಅನ್ನುವಂತ ಒಂದು ಸಂದೇಶವನ್ನ ಮಾಡಿ ಒಂದು ಪ್ರೆಸ್ ಮೀಟ್ ಅನ್ನ ಕೊಡ್ತಾರೆ. ಸೊ ಹೈದರಾಬಾದ್ನ ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಮಾಡದಂತ 1-2 ಗಂಟೆಗಳ ಒಳಗಾಗಿ ಅಧಿಕೃತವಾಗಿ ಐಬೊಮ್ಮ ವೆಬ್ಸೈಟ್ ಕಡೆಯಿಂದ ಪೊಲೀಸರಿಗೆ ವಾರ್ನಿಂಗ್ ಆಗಿರ್ತಕ್ಕಂಥ ಎಚ್ಚರಿಕೆಯ ಸಂದೇಶವನ್ನು ಬಂದೇ ಬರ್ತದೆ. ಅದೇನ್ ತಿಳಿಸ್ಕೊಡ್ತಾರೆ ಅಂದ್ರೆ, ನೀವು ನಮ್ಮ ಮೇಲೆ ತೋರಿಸಿದಂತ ಕ್ರಿಯೆಗೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಕಾದು ನೋಡಿ ಅಂತ ಒಂದು ಹಾಕ್ತಾರೆ. ಅದರ ಜೊತೆಗೆ ಸಾವಿಗೆ ಭಯ ಬೀಳದವನು ಯಾವುದಕ್ಕೂ ಭಯ ಬೀಳುವುದಿಲ್ಲ ಎಂಬ ವಿಚಾರವನ್ನು ಸಹ ಅದರಲ್ಲಿ ಹಂಚಿಕೊಂತಾರೆ. ಅದರ ಇವೆಲ್ಲ ಮಾಹಿತಿಯ ಜೊತೆಗೆ ಒಂದು ಎಥಿಕಲ್ ಆಗಿರ್ತಕ್ಕಂತಹ ಒಂದು ವಿಚಾರವನ್ನು ಸಹ ಅವ್ರು ಹಂಚಿಕೊಂತಾರೆ. ಅದೇನಪ್ಪಾ ಅಂದ್ರೆ, ಸಿನಿಮಾ ರಂಗ ಸುಮಾರು ಸಾವಿರಾರು ಕೋಟಿ ಹೀರೋ ಹೀರೋಯಿನ್ಗಳಿಗೆ ಹಂಚ್ತಾರೆ. ಆದ್ರೆ ಆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂತ ಯಾವುದೇ ವರ್ಗಕ್ಕೂ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ. ಅದರ ಜೊತೆಗೆ ಜನರ ಮೇಲೆ ಸಿನಿಮಾ ರಿಲೀಸ್ ಆದಾಗ ಹೆಚ್ಚಿನ ಒಂದು ಟಿಕೆಟ್ ರೇಟ್ ಅನ್ನ ದರವನ್ನ ಹೆಚ್ಚಿಗೆ ಮಾಡಿ ನಾಗರಿಕರ ಮೇಲೆ ಏನಾಗ್ತದೆ, ಬರ್ಡನ್ ಆಗ್ತಾ ಇದೆ. ಜೊತೆಗೆ OTT ನೀವು ಬಿಡುಗಡೆ ಮಾಡ್ತೀರಿ, ಆ OTT ನ ಸಾಮಾನ್ಯ ಜನ ಕೊಂಡುಕೊಂಡು ನೋಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಸೊ ಇಂಥ ಒಂದು ಕಾರಣಗಳನ್ನು ನೆಪವೊಡ್ಡಿದಂತಹ ಈ ಒಂದು ಹ್ಯಾಕರ್ಸ್ ಏನ್ ಮಾಡ್ತಾರೆ, ನಾವು ಜನರಿಗೆ ಸುಲಭವಾಗಿ ಸಿನಿಮಾಗಳು ಸೇರೋ ರೀತಿಯಲ್ಲಿ ನಾವು ಮಾಡ್ತೀವಿ, ಇದು ಸಹ ಒಂದು ಸೋಷಿಯಲ್ ಸರ್ವಿಸೇ ಅಂತ ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ಹ್ಯಾಕರ್ಸ್ ಮತ್ತೆ ಈ ಒಂದು ತೆಲಂಗಾಣ ಪೊಲೀಸರ ನಡುವೆ ನಡೆಯುವಂತ ಒಂದು ಸಮರ ಮತ್ತೆ ಯಾವ ದಿಕ್ಕು ಪಡ್ಕೊಳ್ಳುತ್ತೆ, ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡೋಣ. ಸೊ ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟಂತ ವಿಚಾರ. ಸೊ ಈ ವಿಚಾರ PSI ಒಂದು SIಗೆ ಸಂಬಂಧಪಟ್ಟಂತೆ ಮತ್ತು KSI SIಗೂ ಸಹ ಇದು ಉಪಯೋಗ ಆಗಬಹುದು. ಇನ್ನು ಹೇಳ್ಬೇಕಾದ್ರೆ ನೀವು